ಮೂರು ಕ್ಷೇತ್ರದ ಬೈ ಎಲೆಕ್ಷನ್ ಸಿಎಂ ಮತ್ತು ಡಿಸಿಎಂಗೆ ಮಿಡ್ ಟರ್ಮ್ ಪರೀಕ್ಷೆಯಾಗಿತ್ತು. ಮೂರು ಕ್ಷೇತ್ರವನ್ನು ಗೆದ್ದು ಬೀಗಿದೆ ಕಾಂಗ್ರೆಸ್. ಡಿಸಿಎಂ ಫಸ್ಟ್ ಕ್ಲಾಸ್ನಲ್ಲಿ ಬಂದಿದ್ರೆ ಸಿಎಂ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ. ಸಿಎಂ ವಿರುದ್ಧ ಹಗರಣಗಳ ಅಸ್ತ್ರ ಹೂಡಿಯೂ ವಿಪಕ್ಷಗಳು ಸೋತಿವೆ. ಆದರೆ ಸಿದ್ದರಾಮಯ್ಯ ಪವರ್ಫುಲ್ ಆಗಿದ್ದಾರೆ. ಬೈ ಎಲೆಕ್ಷನ್ ಗೆಲುವು ಸಿಎಂ ಸಿದ್ದರಾಮಯ್ಯಗೆ ಆನೆ ಬಲ. ರಾಜ್ಯದ ಜೊತೆ ಹೈಕಮಾಂಡ್ ಮಟ್ಟದಲ್ಲೂ ಪವರ್ಫುಲ್. ಬೈ ಎಲೆಕ್ಷನ್ನಲ್ಲಿ 3ಕ್ಕೆ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಕೈವಶ ಮಾಡಿಕೊಂಡಿದೆ. ಭರ್ತಿ 135 ಇದ್ದ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಈಗ 138ಕ್ಕೇರಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೋಡಿ ಮತ್ತೆ ರಾಜ್ಯದಲ್ಲಿ ಕಮಾಲ್ ಮಾಡಿದೆ. ಆದರೆ ಸಿದ್ದರಾಮಯ್ಯಗಿದು ಪ್ರತಿಷ್ಠೆ ಆಗಿತ್ತು. ಅದರಲ್ಲಿ ಗೆದ್ದಿರೋ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲದೆ ಹೈಕಮಾಂಡ್ ಮಟ್ಟದಲ್ಲೂ ಪವರ್ಫುಲ್ ಆಗಿ ಹೊರಹೊಮ್ಮಿದ್ದಾರೆ. ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿದ್ದಕ್ಕೆ ವಿಪಕ್ಷಗಳಿಗೆ ಉಲ್ಟಾ. ಬೈ ಎಲೆಕ್ಷನ್ ಘೋಷಣೆಗೂ ಮೊದಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಒಂದಲ್ಲ ಒಂದು ಅಸ್ತ್ರಗಳನ್ನ ವಿಪಕ್ಷಗಳು ಹೂಡುತ್ತಲೇ ಇದ್ವು. ಅದರಲ್ಲೂ ಉಪಚುನಾವಣೆಯಲ್ಲಿ ಮುಡಾ, ವಾಲ್ಮೀಕಿ ನಿಗಮ ಹಗರಣ, ವಕ್ಫ್ ಬೋರ್ಡ್ ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಮುಖ್ಯಮಂತ್ರಿಯನ್ನೇ ವಿಪಕ್ಷಗಳು ಟಾರ್ಗೆಟ್ ಮಾಡಿದ್ವು. ಇವತ್ತು ಲೋಕಾಯುಕ್ತ ಒಬ್ಬ ಮುಖ್ಯಮಂತ್ರಿ, ನಾನು ಹೇಳೋದು, ಅವ್ರ ಕೈ ಕೆಳಗಡೆ ಕೆಲಸ ಮಾಡುವಂತ ಒಬ್ಬ ಪೊಲೀಸ್ ಅಧಿಕಾರಿ ಎದುರುಗಡೆ ಕೂತ್ಕೊಂತಾರೆ ಅಂದ್ರೆ ನಾಚಿಕೆ ಆಗಬೇಕಲ್ಲ ಸರ್ಕಾರಕ್ಕೆ. ಸಿದ್ದರಾಮಯ್ಯ ನೋಡಿದ್ರೆ ಪಾಪ ಅಯ್ಯೋ ಪಾಪ ಅನಿಸ್ತದೆ. ದಿನೇ ದಿನೇ ಅವರು ಕಳೆದಂಗೂ ಕೂಡ ಭಾಳ ಒಂಥರ ಬಲಹೀನರಾಗ್ತಾ ಇದ್ದಾರೆ. ಒಂದು ರೀತಿ ಅಸಹಾಯಕತೆ ಅವ್ರ ಮುಖದಲ್ಲಿ ಕಾಣ್ತಾ ಇದೆ, ಅವ್ರ ನಡವಳಿಕೆಯಲ್ಲಿ, ಅವ್ರ ಹೇಳಿಕೆಗಳಲ್ಲಿ ಕಾಣ್ತಾ ಇದೆ. ಈಗಾಗಲೇ ನಾನು ಹೇಳಿದ್ನಲ್ಲ, ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯಿಂದ ಹೇಳ್ತಾ ಇದ್ದಾನೆ. ಸಿದ್ದರಾಮಯ್ಯನವ್ರು ಏನಾರ ಹೇಳಲಿ, ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದುವರಿಯೋದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಯಾವುದೇ ಕ್ಷಣದಲ್ಲಿ ಇವತ್ತು ಇಡಿ ಪ್ರಕರಣದಲ್ಲಿ ಅವರು A1 ಆಗಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪ ಅವರು ಹೇಳಿದಾಗೆ CBIಗೆ ಪ್ರಕರಣ ಕೊಡುವಂಥ ಸಂದರ್ಭ ಕೊಟ್ಟ ತಕ್ಷಣ ಅವರು ಯಾವ ಕ್ಷಣದಲ್ಲಿ ಬಂಧನ ಆಗ್ತಿರೋ ಅನ್ನೋ ಒಂದು ಭಯದಲ್ಲಿದ್ದಾರೆ. ಯಾವಾಗ ತಮ್ಮ ಮೇಲೆ ವಿಪಕ್ಷ ನಾಯಕರು ಹೀಗೆ ಒಂದೊಂದೇ ಅಸ್ತ್ರ ಬಿಡಲು ಶುರು ಮಾಡಿದ್ರೋ ಆಗ ಅದನ್ನು ಬಳಸಿಕೊಂಡ ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆಂದು ಪ್ರತಿಯಸ್ತ್ರ ಹೂಡಿದ್ರು. ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಲು ಯತ್ನಿಸುತ್ತಿದ್ದಾರೆ ಅಂತ ವಿಪಕ್ಷ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಸರ್ಕಾರ ಮುಂದುವರಿಬೇಕು, ನಮ್ಗೆ ಸಹಾಯ ಮಾಡ್ತದೆ ಅಂತೇಳಿ ನೀವೇನೇ ಅವ್ರಿಗೆ ತಕ್ಕ ಉತ್ತರವನ್ನು ಕೊಟ್ಟಾಗ ಮಾತ್ರ ಅವರು ಸುಮ್ಮನಾಗಲಿಕ್ಕೆ ಸಾಧ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನೀವೆಲ್ಲರೂ ಕೂಡ ನಮ್ಮ ಜೊತೆ ನಿಲ್ಲಬೇಕು, 100ಕ್ಕೆ 100 ಇಟ್ಕೋಬೇಕು. ನನ್ನ ಮೇಲೆ ಸುಳ್ಳು ಕೇಸು, ಪಾಪ ನಾಗೇಂದ್ರ ಮೇಲೆ ಸುಳ್ಳು ಕೇಸು. ಸಿದ್ದರಾಮಯ್ಯನ ಮುಗಿಸಿದ್ರೆ ಕಾಂಗ್ರೆಸ್ ಮುಗಿಸಿದಾಗ ಆಗ್ತದೆ ಕರ್ನಾಟಕದಲ್ಲಿ. ನಾನು ಹೇಳಿದೆ, ಎಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರೋವರೆಗೆ ನಾನು ಬಗ್ಗದೂ ಇಲ್ಲ, ಜಗ್ಗದೂ ಇಲ್ಲ. ರಾಜಕೀಯಕ್ಕೋಸ್ಕರ ನಾವು ಬಡವರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನನ್ನನ್ನು ತೆಗಿಬೇಕು ಅಂತೇಳಿ BJPಯವರು ಮತ್ತು JDSನವರು ಸೇರ್ಕೊಂಡಿದ್ದಾರೆ. ಬಿಕಾಸ್ ಸಿದ್ದರಾಮಯ್ಯ ಇಸ್ ಎ ಚೀಫ್ ಮಿನಿಸ್ಟರ್. ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕಿಳಿದ್ರ ಸಿಎಂ ಬೆಂಬಲಿಗರು. ಖಂಡಿತವಾಗಿಯೂ ಈ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವು. ಈ ಗೆಲುವಿನಲ್ಲಿ ಸಿಎಂ ಪಾತ್ರದಷ್ಟೇ ಡಿಸಿಎಂ ಪಾತ್ರವೂ ಇದೆ. ಆದರೆ ಸಿಎಂ ಆಪ್ತರು ಈಗ ಡಿಸೆಂಬರ್ 5ಕ್ಕೆ ಹಾಸನದಲ್ಲಿ ಸಿದ್ದರಾಮೋತ್ಸವ ಮಾದರಿ ಸಮಾವೇಶ ನಡೆಸಲು ಹೊರಟಿದ್ದಾರೆ. ಹಳೆ ಮೈಸೂರು ಭಾಗದ 6 ಜಿಲ್ಲೆಯಲ್ಲಿನ ಬೆಂಬಲಿಗರನ್ನು ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಹೊರಟಿದ್ದಾರೆ. ಇದು ಸರ್ಕಾರ ಮತ್ತು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ ಅನ್ನೋ ಸ್ಪಷ್ಟನೆಯನ್ನು ನೀಡ್ತಿದ್ದಾರೆ. ಸಿದ್ದರಾಮಯ್ಯ ಈಸ್ ಎ ಟವರಿಂಗ್ ಪರ್ಸನಾಲಿಟಿ ಅಂತ ಒಬ್ಬ ಒಂದು ಮಹಾನಾಯಕರಿಗೆ ನಾವೆಲ್ಲ ಸೇರಿ ಬೆಂಬಲ ಮತ್ತು ಅವರಿಗೆ ಅಭಿನಂದನೆಗಳು ಹೇಳಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಆ ಕಾರಣಕ್ಕೆ ಸಮಾವೇಶನ ಸಂಘಟನೆ. ಏನೇ ಹೇಳಿ, ಕೆಪಿಸಿಸಿ ಅಧ್ಯಕ್ಷರಾಗಿ ತನು ಮನ ಧನ ಸಮರ್ಪಿಸಿರೋದು ಡಿಕೆ ಅನ್ನೋದು ಸುಳ್ಳಲ್ಲ. ಹಾಗೆ ಸಿಎಂ ಆಗಿ ತಮ್ಮ ಪ್ರಭಾವಾಲಯವನ್ನ ಮತ್ತೊಂದಿಷ್ಟು ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಗೆಲುವಿನ ಮೂಲಕ ಹೆಚ್ಚಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.